ಯಜಮಾನ್ರೆ ತಗೊಳ್ಳಿ. ಇಲ್ಲಿವರೆಗೂ ನೆಂಟರು ಸ್ನೇಹಿತರು ಅಂತ ಎಷ್ಟೋ ಮನೆ ಸಮಾರಂಭಗಳಿಗೆ ಹೋಗಿದ್ದೀನಿ. ಆದರೆ ಅವ್ರನ್ನೆಲ್ಲ ಕರೆಯೋದಕ್ಕೆ ನಮ್ಮನೇಲಿ ಯಾವುದೇ ಸಮಾರಂಭ ನಡೆದಿಲ್ಲ. ಅದನ್ನೆಲ್ಲ ಸರಿ ಮಾಡಬೇಕು ಅಂತಲೇ ನಮ್ಮರಡು ಮದುವೆನ ಜೋರಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಾದಪ್ಪ. ನೀವು ಹೇಳೋದು ಸರಿನೇ. ನಿಮ್ಮ ತಂಗಿ ಮದುವೆ ಬಹಳ ಸಾಧಾರಣವಾಗಿ ನಡೆದಿತ್ತು. ಆದರೆ ಈ ಮದುವೆನ ಊರೇ ಮಾತಾಡ್ಕೊಳ್ಳೋ ಹಾಗೆ ಮಾಡಬೇಕು ಯಜಮಾನ್ರೆ. ಬಾಮ್ಮ, ಮದುವೆ ವಿಷಯದ ಬಗ್ಗೆನೇ ಮಾತಾಡ್ತಿದ್ವಿ. ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನೀನೇ ನಿಂತ್ಕೊಂಡು ಈ ಮದುವೆ ನಡೆಸ್ಕೊಡ್ಬೇಕಮ್ಮ. ಯಾಕಮ್ಮ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟೆ? ನಾನು ಊರಿಗೆ ಹೋಗೋಣ ಅಂತ ಇದ್ದೀನಣ್ಣ. ಹೋಗ್ಬಿಟ್ಟು ಮದ್ವೆ ದಿನ ಬಂದ್ಬಿಡ್ತೀನಿ. ಏನಮ್ಮ ಹೇಳ್ತಿದ್ಯಾ? ಇನ್ನೇನಣ್ಣ, ನನ್ನ ಮಗಳ ಮದುವೆ ಆಗತ್ತೆ ಅಂತ ನಂಬಿಕೆಲಿದೆ. ಅದು ಆಗಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಣ್ಣ. ನನ್ನಿಂದೇನೂ ತೊಂದರೆ ಆಗ್ಬಾರ್ದು ಅಂತ ನಾನು ಹೋಗ್ತಾ ಇದ್ದೀನಿ. ನಿನ್ನ ಗುಣ ಎಂಥದ್ದು ಅಂತ ಎಲ್ರಿಗೂ ಗೊತ್ತಿದೆ. ನೀನು ಎಷ್ಟೇ ಕೋಪ ಮಾಡ್ಕೊಂಡ್ರು ಅದನ್ನ ಯಾರು ತಪ್ಪಾಗಿ ತಿಳ್ಕೊಳ್ಳಲ್ಲ. ಈಗ ನೀನು ಹೋದ್ರೆ ಅದನ್ನೆಲ್ಲರೂ ತಪ್ಪಾಗಿ ತಿಳ್ಕೊಳ್ತಾರೆ. ಇಲ್ಲಣ್ಣ, ನೀನ್ ಗೊತ್ತಿಲ್ಲದೆ ಮಾತಾಡ್ತಿದೀಯ. ಈ ಸಮಯದಲ್ಲಿ ನಾನ್ ಈ ಮನೇಲಿದ್ರೆ ನಾನ್ ಮದ್ವೆ ನಿಲ್ಸೋಕೆ ಪಣ ತೊಟ್ಟು ನಿಂತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಏನಾದ್ರೂ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೆ ನಾನೇ ಮಾಡಿದ್ದೀನಿ ಅಂತ ನನ್ನ ಮೇಲೆ ಅಪವಾದ ಬಂದ್ಬಿಡುತ್ತಣ್ಣ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ರಮ್ಯಾ ಮನೆ ಬಿಟ್ಟು ಹೋದಾಗ ಮಂಜು ಕೂಡ ನನ್ನ ಮೇಲೆ ಸಂದೇಹ ಪಟ್ಲು. ಒಡ ಹುಟ್ಟಿದವ್ರಿಗೆ ಈ ತರ ಯೋಚನೆ ಬರ್ಬೇಕಾದ್ರೆ ಬೇರೆಯವ್ರಿಗೆ ಏನ್ ಅನಿಸ್ಬಹುದು? ಸುಮ್ನೆ ಇದ್ದು ಜಗಳ ಆಡೋಕ್ ಬದ್ಲು ಇಲ್ದೇ ಇರೋದೇ ವಾಸಿ ಅಣ್ಣ. ನಾನು ಹೋಗ್ತೀನಣ್ಣ. ಈಗ ನೀನು ಹೋಗ್ಕೂಡ್ದು. ಇದ್ದು ಮದುವೆ ಮುಗಿಸ್ಕೊಂಡೆ ಹೋಗ್ಬೇಕು. ಇಲ್ಲ, ಅದು ಸರಿ ಹೋಗಲ್ಲ ಅಣ್ಣ. ಯಾವ್ದು ಸರಿ ಹೋಗಲ್ಲ ಅಂತಿದ್ಯಾ? ಒಟ್ಟಿಗೆ ಹುಟ್ಟಿ ಹೊಡೆದಾಡಿ ದೂರ ಆದವರು ಕೂಡ ಒಂದಾಗಿ ಚೆನ್ನಾಗಿರ್ತಾರೆ. ನಾವೆಲ್ಲ ಸರಿಯಾಗೇ ಇದ್ದೀವಲ್ಲ. ಆದ್ರೆ ನಮ್ಮಲ್ಲೇನೋ ಸಮಸ್ಯೆ ಇದೆ ಅಂತ ತೋರ್ಸೋ ರೀತಿ ಆಡ್ತಿದೆಯಲ್ಲ, ಇದು ನ್ಯಾಯನ ಹೇಳು? ನನ್ನ ಮಗನ ಮದುವೆಗೆ ನಾನು ಓಡಾಡೋದಕ್ಕಿಂತ ಹೆಚ್ಚಾಗಿ ನೀನು ಓಡಾಡಿ ನಡೆಸ್ಕೊಟ್ರೇನೆ ಹೆಚ್ಚು ಸಂತೋಷ. ಇಲ್ಲಿ ನೋಡಮ್ಮ, ನೀನಿಲ್ದೆ ನಿಮ್ಮ ಅಣ್ಣನ ಮಗನ ಮದುವೆ ಕೊರತೆಯಲ್ಲಿ ನಡಿಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ನಾನ್ ಹಾಗ ಅನ್ಕೊಂಡಿಲ್ಲ ಅಣ್ಣ. ಇಲ್ಲ ಅಲ್ಲ? ಆಹಾ, ಹಾಗ ಅನ್ಕೊಂಡಿಲ್ಲ ತಾನೆ? ಇಲ್ಲ. ಮತ್ ಮದುವೆ ಮುಗಿಯೋವರೆಗೂ ಇದು ಹೋಗು. ದೇವಿ, ಇವತ್ತೇ ಒಳ್ಳೆ ದಿನ. ನಾವಿಬ್ರು ಹೋಗಿ ಲಗ್ನ ಪತ್ರಿಕೆ ಸೆಲೆಕ್ಟ್ ಮಾಡಿ ಬರೋಣ. ಸರಿ ಅಣ್ಣ. ನೀ ಹೊರಡಮ್ಮ. ಮಾದಪ್ಪ, ಯಜಮಾನ್ರೆ ಅಡಿಗೆ ಕೆಲಸ ಎಲ್ಲ ನೀನೇ ನೋಡ್ಕೊ. ಸರಿ ಯಜಮಾನ್ರೆ. ನೀ ಹೇಳ್ದಂಗ್ ನಡೀಲಿಲ್ವಲ್ಲಮ್ಮ, ಬೇರೇನೋ ನಡೆದೋಯ್ತು. ನಾನು ತುಂಬಾ ನಂಬಿಕೆ ಇಟ್ಕೊಂಡು ಗಮನನೇ ಕೊಡ್ಲಿಲ್ಲ. ಮಾಯಾ ಅಪ್ಪ ಮೊದ್ಲೇ ಕೊಡದಲ್ಲಿ ಉಂಗ್ರ ಹಾಕಿ ಕಳ್ಬುದ್ಧಿ ತೋರಿಸ್ಬಿಟ್ರು. ಇನ್ಮೇಲೆ ಹುಷಾರಾಗಿ ಇರ್ಬೇಕು. ಇವಾಗ ಏನಮ್ಮ ಮಾಡೋದು? ನಾನ್ ದೇವಿ ಆಂಟಿಗೆ ಎಲ್ಲ ವಿಚಾರ ಹೇಳ್ದೆ ಅಮ್ಮ. ಮಾಯಾ ಅವ್ರ ಅಪ್ಪ ಮಾಡಿದ ಗೋಲ್ಮಾಲು ಅವ್ರಿಗೆ ಗೊತ್ತಾಯ್ತು. ಆದ್ರೆ ಅವ್ರು ಏನೋ ವಿಚಾರಿಸದೆ ಬಿಟ್ಬಿಟ್ರು. ಯಾರ ಹತ್ರ ಮಾತಾಡ್ತಿದ್ದಾಳೆ ಇವಳು? ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ. ಆದ್ರೆ ಆ ಬಿಂದಿಗೆಯಲ್ಲಿ ಉಂಗ್ರ ಹೆಂಗ್ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ. ಈಗೇನಮ್ಮ ಮಾಡೋದು? ಎಲ್ಲ ನಿಜವಾಗ್ಲೂ ಸರಿ ಹೋಗುತ್ತಾ ಅಮ್ಮ? ಹಲೋ, ಯಾರ ಹತ್ರ ಮಾತಾಡ್ತಿದ್ಯಾ? ದೇವ್ರ ಹತ್ರ. ದೇವ್ರ ಹತ್ರನಾ? ಅಯ್ಯೋ, ಹೇಳಮ್ಮ, ಏನ್ ಮಾಡೋದು? ಗುಡ್ ಮಾರ್ನಿಂಗ್ ಬಾವಾ. ಬಾವಾ, ಮಾಯಾ ಮದ್ವೆ ವಿಷಯನ ನಾನು ಪೊಲಿಟಿಕಲ್ ಗ್ಯಾಂಗಲ್ಲಿ ಹೇಳಿದೆ ಮಾವ. ತುಂಬಾ ಖುಷಿ ಪಟ್ರು. ತುಂಬಾ ಸಂತೋಷದ ವಿಷಯ. ಇದನ್ನ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಬಾವ. ಅದಕ್ಕೇನಪ್ಪ, ದೊಡ್ಡ ಹೋಟ್ಲ್ ನೋಡಿ ಪಾರ್ಟಿ ಕೊಡು. ನಾನು ನೀವು ಹೇಳ್ದಾಗೆ ಅದಕ್ಕೇನಂತರ ದೊಡ್ಡ ಹೋಟ್ಲಲ್ಲಿ ಪಾರ್ಟಿ ಕೊಡ್ತೀನಿ ಅಂತಂದೆ. ಅದಕ್ಕೆ ಅವ್ರೇನಂತಿದ್ದಾರೆ ಗೊತ್ತಾ ಬಾವ? ಮೆತ್ತಿಗಮ್ಮ,
ದೊಡ್ಡ ಹೋಟ್ಲಲ್ಲಿ ಪಾರ್ಟಿ ಮಾಡೋದೆಲ್ಲ ಮಾಮೂಲಿ ವಿಷಯ ಕಣ. ಅದರಲ್ಲಿ ಏನಿದೆ, ಅರಮನೆಯವ್ರ ಜೊತೆ ಸಂಬಂಧ ಬೆಳೆಸ್ತಿದ್ಯಾ, ನೀನು ಅರಮನೆಯಲ್ಲೇ ಪಾರ್ಟಿ ಕೊಟ್ರೆ ನಮಗೂ ಒಂಥರ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಸ್ವಲ್ಪ ಸಾಂಬಾರು. ನಾನು ಹೇಳಿದೆ ಬಾಬಾ, ನಮ್ಮ ಭಾವಂಗೆ ಪಾರ್ಟಿ ಗಿಟಿ ಎಲ್ಲ ಇಷ್ಟ ಆಗಲ್ಲ ಹಾಗೆ ಹೀಗೆ ಅಂತ. ಅವ್ರೇನಂದ್ರು ಗೊತ್ತಾ ಬಾಬಾ, ಮದುವೆಗೆ ಒಪ್ಕೊಂಡ್ರೋರು ಅರಮನೆಯಲ್ಲಿ ಪಾರ್ಟಿ ಕೊಡ್ತೀನಿ ನಿಮ್ಮ ಭಾವ ಬೇಡ ಅಂತಾರ, ಕೇಳಿ ನೋಡು ಅಂದರು. ಬಾಬಾ ಪಾರ್ಟಿ ಕೊಟ್ರೆ ರಾಜಕಾರಣದಲ್ಲೂ ನನ್ನ ಇಮೇಜ್ ಕಾಪಾಡ್ಕೋಬೋದು. ಇಲ್ಲೇ ಕೊಡೋದಾ ಬೇರೆ ಎಲ್ಲರೂ ಕೊಡೋದಾ ಅಂತ ಇಕ್ಕಟ್ಟಲ್ಲಿ ಒದ್ದಾಡ್ತಿದ್ದೀನಿ ಬಾಬಾ. ನೀವು ದೊಡ್ಡ ಮನಸ್ಸು ಮಾಡಿ ಪಾರ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಾಬಾ. ಮನೇಲಿ ಮಾಡಲ್ಲ ಬಾಬಾ, ಗಾರ್ಡನಲ್ಲಿ ಮಾಡ್ಕೊಂಬಿಡ್ತೀನಿ. 2 hours ಅಷ್ಟೇ ಬಾಬಾ. ಲೈಟಾಗಿ ಒಂಚೂರು ಡ್ರಿಂಕ್ಸು, ಊಟ. ಪ್ಲೀಸ್ ಬಾಬಾ, ಪ್ಲೀಸ್ ಬಾಬಾ, ಪ್ಲೀಸ್. ನೀನು ಇಷ್ಟೆಲ್ಲ ಕೇಳ್ತಿರುವಾಗ ಬೇಡ ಅಂತ ಹೇಳೋಕ್ಕಾಗಲ್ಲ. ನೀನು ಇಷ್ಟದ ಹಾಗೆ ಪಾರ್ಟಿ ಮಾಡ್ಕೊ ಬಾಬಾ. ಆ ಪಾರ್ಟಿಗೆ ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕು. ನೋ, ನನ್ನ ಪಾರ್ಟಿಗೆಲ್ಲ ಬರೋಲ್ಲ. ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ಸರಿ ಬಾಬಾ, ಏನು ಗಲಾಟೆ ಆಗದೆ ನೋಡ್ಕೋತೀನಿ. ತುಂಬ ಥ್ಯಾಂಕ್ಸ್ ಬಾಬಾ. ಬಾಬಾ ಇನ್ನೂ ಏನಾದ್ರು? ಥ್ಯಾಂಕ್ಸ್ ಬಾಬಾ. ಒಂದು ನಿಮಿಷ ಬಂದೆ. ನಮಸ್ಕಾರ ಅಧ್ಯಕ್ಷರಿಗೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ 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 ಬನ್ನಿ. ನಮಸ್ತೆ ನಮಸ್ತೆ. ಹೇಗಿದ್ದೀರಾ ಸರ್? ನಮಸ್ತೆ. ನಮಸ್ಕಾರ ನಮಸ್ಕಾರ ಸರ್. ನಮಸ್ತೆ. ಏನ್ ತಗೋತೀರಿ? ಮಾಮೂಲಿ. ಕರಣ್ ಅಪ್ಪ. ನನಗೆ ಬ್ರಾಂದಿ ತಗೊಂಬ. ಬನ್ನಿ. ತುಂಬಾ ತಡ ಆಗೋಯ್ತಲ್ಲ, ನೀವು ಬರ್ತಿರೋ ಇಲ್ವೋ ಅಂತ ಒಂದು ಅನುಮಾನ ಇತ್ತು. ತಜ್ಜ ದೊಡ್ಡ ಮನಸ್ಸು ಮಾಡಿ ಬಂದ್ಬಿಟ್ರಿ. ನಮ್ಮ ಪಕ್ಷದಲ್ಲಿ ನೀವು ಒಬ್ರಾಗಿದ್ದೀರಾ, ಬರ್ದೇ ಇರಕ್ಕಾಗತ್ತಾ? ಎಲ್ಲ ಆರಾಮಾಗಿರ್ತಾನೆ. ಇವ್ನು ನನ್ನ ಮಗ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ತಗೋತಾ ಇರಿ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಬೇಗ ಮುಗಿಸ್ಕೊಳ್ರಿ, ಟೈಮ್ ಬೇರೆ ಆಯ್ತು. ಏನ್ ಪಾರ್ಟಿ ಅರೇಂಜ್ ಮಾಡಿದ್ರಪ್ಪ? ಸಂಕೋಚ ಬೇಡ, ಹೊಟ್ಟೆ ತುಂಬಾ ಕುಡೀರಿ. ಟೈಟ್ ಆದ್ರೆ ನಾನೇ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಆಗ್ಬೋದು ಬಿಡೋಣ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಅಣ್ಣ, ಅರಮನೆಗೆ ಬೀಗ್ರಾಗ್ತಾ ಇದ್ದೀರಾ. ಎಲ್ರನ್ನು ಒಂದ್ ಕಡೆ ಸೇರಿಸಿ ಪಕ್ಷದಲ್ಲಿರೋ ನಿಮ್ ಮರ್ಯಾದಿನ ಎಲ್ಗೋ ತಗೊಂಡೋಗ್ಬಿಡ್ರಿ ಅಣ್ಣ. ಇಷ್ಟೊಂದು ಇಮೇಜ್ ಇಟ್ಕೊಂಡು ಯಾವ್ದಾದ್ರು ಪದವಿ ಗಿಟ್ಟಿಸ್ಕೊಂಡ್ಬಿಡಿ. ಬರೀ ಪದವಿ ಅಲ್ಲ, MLA ಸೀಟೇ ಕೇಳ್ತೀನಿ. MLA ಸೀಟಾ? ಇದುವರೆಗೂ ಪಕ್ಷಕ್ಕಾಗಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಎಷ್ಟೆಲ್ಲ ಖರ್ಚು ಮಾಡಿದ್ದೀನಿ. ಯಾವ್ದಾದ್ರು ಪದವಿ ಕೇಳಿದಿನ? ನನ್ನ ಮಗಳ ಮದುವೆಗೆ ಪಕ್ಷದ ಅಧ್ಯಕ್ಷರನ್ನ ಕರೆಸ್ತೀನಿ. ಎಲ್ಲ ತೋರಿಸಿ ನನ್ಗೊಂದು MLA ಸೀಟ್ ಕೊಡಿ ಅಂತ ಕೇಳ್ತೀನಿ. ಅವ್ರಿಲ್ಲ ಅನ್ಬಿಡ್ತಾರ? ಯಾಕಿಲ್ಲ ಅಂತಾರೆ ಹೇಳಿ. ಖಂಡಿತವಾಗ್ಲೂ ಕೊಡ್ತಾರೆ. ಅಣ್ಣ, MLA ಸೀಟ್ ತಗೊಂಡ್ ಬಂದ್ರೆ ನೀವೇ ಅಣ್ಣ ಗೆಲ್ಲೋದು. ವಿಷಯ ಗೊತ್ತಾಯ್ತಣ್ಣ, ಆ ಧರ್ಮರಾಜು ನಿಮ್ ಬದಲಾಗಿ ಸೀಟ್ ತಗೋತಾನಂತೆ. ಎಲ್ಲ ನನಗೋಸ್ಕರ ಕಷ್ಟಪಟ್ಟು ದುಡಿತೀನಿ ಅಂತ ನನಗೆ ಗೊತ್ತು. ನೀನ್ ಕೆಲಸ ಮಾಡಲ್ಲ? ಖಂಡಿತ ಮಾಡ್ತೀವಣ್ಣ. ನೀನ್ ಕೆಲಸ ಮಾಡ್ತಾ? ಅದು ಅಲ್ದೆ ಪಕ್ಷಕ್ಕೆ ಬಂದು ಇವನು ಸೀಟ್ ಕೇಳೋದಕ್ಕೆ ಆಸೆ ಪಡ್ತಾ ಇದ್ದಾನೆ ಅಣ್ಣ. ಜನಬಲ ನೋಡಿದ್ಮೇಲೆ ಅಧ್ಯಕ್ಷರು ಸುಮ್ಮನೆ ಇರ್ತಾರ? ನನ್ಗೆ MLA ಸೀಟ್ ಕೊಡ್ತಾರೆ. ನೀವೆಲ್ಲ ನನ್ನ ಜೊತೆ ಕೆಲಸ ಮಾಡಕ್ ನಿಂತ ಮೇಲೆ ನಾನು MLA ಆಗೋದು ಗ್ಯಾರಂಟಿ ತಾನೆ ಅಣ್ಣ. ಧರ್ಮ ಎಲೆಕ್ಷನ್ ನಿಂತ್ರೆ ನಿಮ್ಮ ಗೌರವ ಪೂರ್ತಿ ಹಾಳಾಗ್ಬಿಡುತ್ತೆ. ಅವನು ನಿಲ್ದಿರೋ ಹಾಗೆ ನೀವು ನೋಡ್ಕೋಬೇಕು. ಹೆಂಗೆ? ನನ್ನ ಕಣ್ಣು ಎದ್ರಿಗೆ ಪಕ್ಷಕ್ಕೆ ಸೇರಿದ ಬಚ್ಚ ನನ್ನನ್ನು ಮೀರ್ಸಕ್ ಬಿಡ್ತೀನ? ಬಿಡಲ್ಲ. ಇಲ್ಲ ಅಣ್ಣ, ದೊಡ್ಡವ್ರ ಮನೆ ಸಂಬಂಧ ಬೆಳೆಸಿದ್ಮೇಲೆ ಆ ಸಂಬಂಧನ ಉಪಯೋಗಿಸ್ಕೊಂಡು ಏನಾದ್ರು ಮಾಡೇ ಮಾಡ್ತಾರಣ್ಣ. ಅವನ್ ಏನಾರು ಮಾಡ್ಲಿ, MLA ಸೀಟು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಹೋಗಲ್ಲ. ಬಾರೋಣ್. ನಡಿ ಆ ಕಡೆ ಹೋಗೋಣ. ಅಳಿಯಂದ್ರು, ಬನ್ನಿ ಬನ್ನಿ ಬನ್ನಿ. ಎಲ್ರೂ ನಿಮ್ಮನ್ನ ನೋಡ್ಬೇಕು 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 ಅಂತಿದ್ರು, ಅದಕ್ಕೆ ಬರಕ್ ಹೇಳಿದ್ರು. ಯಾರು ಏನ್ ಬೇಕಾದ್ರು ಕೇಳಿ. ಬನ್ನಿ, ಒಂದ್ ಪೆಗ್ ಹಾಕ್ಬಿಡೋಣ. ಪರವಾಗಿಲ್ಲ ಮಾವ. ಬ್ಯಾಚುಲರ್ ಪಾರ್ಟಿ ಅನ್ಕೊಂಡ್ರೆ ಆಯ್ತಪ್ಪ. ಬನ್ನಿ. ಹೇಳಪ್ಪ, ಒಂದ್ ಪೆಗ್ ಕೊಡು. ತಗೊಳ್ಳಿ.
ಕೊಡು ತೊಳಿ ಚಿಯರ್ಸ್ ಚೇರ್ಸ್ ಮಾವ. ಬನ್ನಿ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಗುರುಗಳೇ, ನಮ್ಮ ಅಳಿಯಂದ್ರ ಹೊನ್ನಪ್ಪ ಅಂತ ಪಾರ್ಟಿನಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ. ಸುಮ್ನೆ ಎಲ್ಲ ಕಡೆ ಹೋಗಲ್ಲ, ನನಗೋಸ್ಕರ ಈ ಪಾರ್ಟಿಗೆ ಬಂದಿದ್ದಾರೆ. ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ನಿಮ್ ಜೊತೆ ಒಂದು ಸೆಲ್ಫಿ ತಗೊಳ್ಲಾ? ಸರ್. ಹಿಂದೆ ಯಾರು ಇಲ್ವಲ್ಲ? ಇನ್ನೊಂದು ಫೋಟೋ. ತಿರುಗು ಯಾರು ಇಲ್ಲ. ಅಣ್ಣ, ಇನ್ನು ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಬನ್ನಿ. ಯು ಕ್ಯಾರಿ ಆನ್ ಸರ್. ಏಯ್, ಆ ಮದ್ವೆ ಹುಡುಗ ನಿಂದೆ ಕ್ಯಾಮ್ರಾ ಅಲ್ಲಿ ಯಾರೋ ಇದ್ದಂಗ್ ಕಾಣಿಸ್ತೋ. ಕ್ಲಿಕ್ ಮಾಡಿದ್ರೆ ಆಕಾರ ಅಲ್ಲಿಲ್ವೋ? ಏನು ಅಂತ ಹೇಳ್ತಾ ಇದ್ದೀರಣ್ಣ? ಕ್ಯಾಮ್ರಾದಲ್ಲಿ ಕಾಣಿಸೋದು ಕ್ಲಿಕ್ ಮಾಡಿದಾಗ ಬರಲ್ಲ ಅಂತ ಹೇಳ್ತಾ ಇದ್ದೀರಾ? ನೋಡಿ ಅಣ್ಣ, ನಿಮ್ಗೆ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ. ಹೋಗ, ನಿನ್ ಹೇಳಿದ್ರೆ ಅರ್ಥ ಆಗ್ತಿಲ್ಲ. ಅಲ್ಲ ಅಣ್ಣ. ಏಯ್, ಹೋಗ ಅಣ್ಣ. ಇವರು ಉದಯ್ ಅಂತ ಪಾರ್ಟಿನಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಹಾಯ್. ಇವರು SL ಕುಮಾರ್ ಅಂತ ನಮ್ಮ ಪಾರ್ಟಿಗೆ ತುಂಬಾ ಬೇಕಾದವರು. ಹಲೋ ಸರ್. ಕರಣ್, ಅಪ್ಪ. ಅಳಿಯಂದು ಸ್ವಲ್ಪ ಸರಿಯಾಗಿ ನೋಡ್ಕೊ. ಬಂದೆ. ಸರಿ ಅರುಣ್, ಈ ಪಾರ್ಟಿಗೆ ಬಂದಿರೋರೆಲ್ಲ ನಾವು ಸೆಲೆಕ್ಟ್ ಮಾಡಿರೋ ಜನಗಳು ಮಾತ್ರ. ಅಪ್ಪಂಗ್ ಪರಿಚಯ ಇರೋರೆಲ್ಲ ಬಂದ್ಬಿಟ್ಟಿದ್ರೆ ಈ ಅರಮನೆನೇ ಸಾಕಾಗ್ತಾ ಇರ್ಲಿಲ್ಲ. ನಮ್ಮಪ್ಪ ರಾಜಕೀಯದಲ್ಲಿ ಅಷ್ಟು ದೊಡ್ಡ ಮನುಷ್ಯ. ಅರುಣ್, ಇನ್ನೊಂದು ಪೆಕ್ ಕೊಡ್ಲಾ? ಯಾ, ತಂದ್ಕೊಡ್ತೀನಿರೋ. ಬಂದೆ. ಏನ್ ಸರ್? ಸೆಲ್ಫಿ ಸರಿಗ್ ಬರ್ಲಿಲ್ಲ, ಅದು ಇನ್ನೊಂದು ಫೋಟೋ ತಗೊಂಡ್ಲಾ? ಇವಾಗ ಚೆನ್ನಾಗಿ ಬರಲ್ಲ, ನಾಳೆ ತಗೊಳ್ಳೋಣ. ಧರ್ಮಣ್ಣ, ಕೂತ್ಕೊಳ್ಳಿ. ಧರ್ಮಣ್ಣ, ಧರ್ಮಣ್ಣ, ಅರಮನೆಗೆ ಬೀಗರಾಗ್ತಾ ಇದ್ದೀರಾ. ಬಹಳ ಅದೃಷ್ಟವಂತರು ನೀವು. ಇದು ಅದೃಷ್ಟದಿಂದ ನಡೆದಿದ್ದಲ್ಲ, ನನ್ನ ಬುದ್ಧಿವಂತಿಕೆಯಿಂದ ನಡೆದಿದ್ದು. ಈ ಅರಮನೆಗೆ ನನ್ನ ಮಗಳನ್ನ ಸೊಸೆ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಕೊನೆಯಲ್ಲಿ ಒಂದು ಕೊಡ ಇಟ್ಟು ಒಂದು ಟ್ವಿಸ್ಟ್ ಕೊಟ್ಟೆ ನೋಡು. ಅಪ್ಪ, ಅರುಣ್ ಬರ್ತಾ ಇದ್ದಾನೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಸುಮ್ನೆ ರೀ, ಅದೆಲ್ಲ ಬೇಕಾ ಈಗ? ಏನ್ ಸರ್? ಏನಿಲ್ಲ ಏನಿಲ್ಲ, ಫೋಟೋ 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 ತಗೋತೆ. ಅಪ್ಪನಪ್ಪಾಗೆ ಅಳಿಯಂದ್ರು ಫೋಟೋ ತೆಗಿತಾ ಇದ್ದಾನೆ. ಎಲ್ಲರನ್ನು ಊಟಕ್ಕೆ ಕರೆದು ಹೋಗ್. ಏಯ್ ಏಯ್, ಬನ್ರೋ ಹೋಗೋಣ. ಅಣ್ಣ, ಇದ್ಯಾಕೆ ಇಷ್ಟು ಬೇಗ ಹೋಗೋಣ ಅಂತ ಇದ್ದೀರಾ? ಏಯ್, ಇಲ್ಲಿ ಏನೋ ಎಡವಟ್ಟಿದೆ ಕಣ್ರೋ. ಏನಣ್ಣ, ಊಟ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಧರ್ಮ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಊಟನ ಮುಖ್ಯ. ಅಯ್ಯೋ, ಏನ್ ಅಂಕಲ್ ಹೀಗೆ ಹೇಳ್ತಿದ್ದೀರಾ? ಡಿನ್ನರ್ ರೆಡಿ ಆಗಿದೆ, ಊಟ ಮಾಡ್ಕೊಂಡು ಹೋಗಿ. ಬನ್ನಿ. ಬೇಡ ಬಿಡಪ್ಪ, ನಾವು ಬನ್ನಿ ಬನ್ನಿ. ಇಲ್ಲಿ ಬೇಡಪ್ಪ. ಬನ್ನಿ ಬನ್ನಿ, ಹೇಳ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ. ಬಾರುಣ್, ಕೂತ್ಕೋ. ನಮಸ್ಕಾರ. ಆಪ್ತ ಸ್ನೇಹಿತರಿಗೆ ಅಷ್ಟೇ ಮನೆ ಒಳಗಡೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀರಿ. ಸಂಕೋಚ ಇಲ್ಲದೆ ಸಂತೋಷವಾಗಿ ಊಟ ಮಾಡಿ. ಪ್ಲೀಸ್ ಪ್ಲೀಸ್. ತಗೊಳ್ಳಿ. ಸ್ವಲ್ಪ ಹಾಕು, ಸ್ವಲ್ಪ ಗ್ರೇವಿ. ಹಾ,
ಯಾಕಪ್ಪ ನಮ್ಮ ಮಡಿ ಅಂದ್ರ ಮೇಲೆ ನೀರ್ ಹಾಕ್ತಿದ್ಯಾ? ಗೊತ್ತಿಲ್ದೆ ಚೆಲ್ಲೋಯ್ತು. ಇಲ್ಲ, ಗೊತ್ತಿದ್ದೆ ಮಾಡ್ತಿದ್ಯಾ? ಇಲ್ಲಪ್ಪ ಧನ್ರಾಜು. ಮಾತಾಡಬೇಡ. ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ. ಅಳಿ ಅಂದ್ರಿಂದ ಸುತ್ಕೊಂಡು ಫೋಟೋ ತೆಗಿತಾ ಇದ್ದೆ. ಯಾಕೆ ನಮ್ಮ ಅಳಿ ಅಂದ್ರೆ ಫೋಟೋ ತೆಗಿತಾ ಇದ್ದೆ ನೀನು? ಅಣ್ಣ ಯಾರ ಹತ್ರ ಮಾತಾಡ್ತಿದ್ದೀರಾ? ನಿಧಾನಕ್ಕೆ ಮಾತಾಡಿ. ಸುಮ್ನೆ ಏನು ನನ್ನನ್ನೇ ಮೆತ್ತಗೆ ಮಾತಾಡುವಂತಿದ್ಯಾ? ಏ ಆತ್ರ ಬೀಳ್ಬೇಡ ಕಣಯ್ಯ. ಸುಮ್ನೆ ರಯ್ಯ. ನೀನು MLA ಸೀಟಿಗೆ ಪ್ರಯತ್ನ ಪಡ್ತಾ ಇದೀಯಾ. ಅರಮನೆ ಸಂಬಂಧ ಬೆಳೆಸ್ತಾರೋ ನಾನು ಎಲ್ಲಿ MLA ಸೀಟ್ ಗಿಟ್ಟಿಸ್ಕೊಂಡ್ಬಿಡ್ತೀನೋ ಅಂತ ಹೆದರ್ಕೊಂಡು ಅಳಿ ಅಂದ್ರಿಗೆ ಅವಮಾನ ಮಾಡಿ ಈ ಮದುವೆ ನಿಲ್ಸ್ಬೇಕು ಅಂತ ನೋಡ್ತಿದ್ಯಾ? ನೋಡ, ಈ ಮದುವೆಗೋಸ್ಕರ ಎಷ್ಟು ಕೊಲೆ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ. ಹುಷಾರಾಗಿರೋ. ಗೊತ್ತಿಲ್ದೆ ಮಾತಾಡ್ತಾ ಇದ್ಯಾ. ಆವೇಶದಲ್ಲಿ ಮಾತಾಡಿದ್ರೆ ಜಗಳ ಆಗತ್ತೆ. ನಾಳೆ ನಾನು ಬಂದು ನಿಧಾನಕ್ಕೆ ಮಾತಾಡ್ತೀನಿ. ನಾನಿನ್ ಹೋಗ್ತೀನಿ. ಏಯ್ ನಡ್ರೋ. ಏನಿದೆಲ್ಲ? ನಾನು ಹೋಗಲ್ಲ. ನಾನು ಹೋಗಲ್ಲ. ಇಲ್ಲ ನಾನು ಹೋಗಲ್ಲ. ಹೋಗಲ್ಲ. ನಾನು ಹೋಗಲ್ಲ. ಆಗಿದ್ದೆಲ್ಲ ಬಿಟ್ಬಿಡಿ. ಸರಿ, ಊಟ ಮಾಡಿ. ಸಾರಿ ಧನ್ರಾಜ್, ನಾನಿದ್ದು ಊಟ ಮಾಡ್ಕೊಂಡೆ ಹೋಗ್ತೀನಿ. ಸಾರಿ ಕಣಪ್ಪ. ಆಯ್ತಾಯ್ತು. ಕಂಟಿನ್ಯೂ ಮಾಡಿ. ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ. ಆವಾಗಲೇ ಅಳಿ ಅಂದ್ರ ಮೇಲೆ ನೀರ್ ಹಾಕ್ತೀನಿ. ಈಗ ಅಳಿ ಅಂದ್ರ ಮೇಲೆ ಚಿಕನ್ ಪೀಸ್ ಹಾಕ್ತೇವ. ಚಿಕನ್ ಪೀಸ್ ಕೋಳಿ ತರ ಕಾಣುತ್ತೆಯಾ? ಕೋಳಿ ತಾನೇ ಚಿಕನ್ ಪೀಸ್ ಆಗುತ್ತೆ. ಚಿಕನ್ ಪೀಸ್ ಹೆಂಗ ಕೋಳಿ ಆಗುತ್ತೆ? ಒಂದೇ ಪಕ್ಷದಲ್ಲಿ ಇರೋನು ಅಂತ ಪ್ರೀತಿಯಿಂದ ಪಾರ್ಟಿ ಕರೆದ್ರೆ ನಾನು ಅಳಿ ಅಂದ್ರೆ ಅವಮಾನ ಮಾಡ್ತೀಯ. ನನ್ ಮೇಲೆ ಕೈ ಇಟ್ಟಲ್ಲ, ನಾನ್ ಯಾರು ಅಂತ ತೋರಿಸ್ತೀನಿ. ಈ ಮದ್ವೆ ಹೇಗ್ ನಡೆಯುತ್ತೋ ಅಂತ ನೋಡ್ತೀನಿ. ಮದ್ವೆ ನಿಲ್ಲಿಸ್ತಾರಂತೆ, ನಾನು ನೋಡ್ತೀನಿ. ಹೋಗಯ್ಯ. ಏಯ್, ಈ ಅರಮನೆ ನಿಂತೆ ಅಂತ ಆಡ್ತೀಯಾ? ಈ ಅರಮನೆ ಹೆಂಗ್ ಉಡಾಯಿಸ್ತೀನಿ ಅಂತ ನೋಡು. ಏಯ್ ಬಿಡ ಕೈಯ. ಏಯ್ ನನ್ ಮೇಲೆ ಕೈ ಮಾಡ್ತೇನೆ. ಏಯ್ ಬಿಡ ನನ್ ಕೈನ. ಅದೇನ್ ಮಾಡ್ತೀಯ ಮಾಡೋ. ಎತ್ತೋ ಗಾಡಿ. ಈ ನನ್ ಮಗನಿಗೆ ಒಂದ್ ಗತಿ ಕಾಣಿಸ್ತೀನಿ ಇವತ್ತು. ಏಯ್ ಎತ್ತೋ ಗಾಡಿ. ಧರ್ಮ ನಿನ್ನ ನೋಡ್ಕೊಂತೀನಿ. ಇನ್ನೊಂದ್ಸರಿ ಈ ತರ ಮಾಡಿದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ ನಾವು. ಏನ್ ಅನ್ಕೊಂಡಿದ್ಯಾ? ಏಯ್ ನಡೀರೋ ನಡೀರೋ. ನೀನಿವತ್ತು ಬರ್ತೀಯ, ನಾಳೆ ಬರ್ತೀಯ ಅಂತ ನಾನು ಎಷ್ಟು ವರ್ಷ ಅಂತ ಕಾಯ್ತಾ ಇರೋದು. ನೀನು ಹೀಗೆ ಒಳಗಿದ್ರೆ ನೋಡೋದಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ನೀನು ಹೊರಗೆ ಬರಬೇಕು, ಈಗಲೇ ಹೊರಗೆ ಬರಬೇಕು. ನಾನು ಕರಿತಾ ಇದ್ದೀನಿ. ನೋಡು, ಈ ಬಾಂಬೆಲ್ಲಿ ನೀನು ಹಿಡ್ದಿಟ್ಟಿರೋ ದಿಗ್ಬಂಧನ ಚೂರು ಚೂರಾಗತ್ತೆ. ಆಮೇಲೆ ನೀನಾಗೆ ಬಂದ್ಬಿಡ್ತೀಯಾ. ಈಗ ಬಾಂಬ್ ಹಾಕ್ತೀನಿ, ನೀನಾಗೆ ಬಂದ್ಬಿಡು.
ಅದೇ ಆ ಮೀಟಿಂಗ್ನ ನಾನು ಅರೇಂಜ್ ಮಾಡಕ್ಕೆ ಹೇಳಿದ್ದೆ, ಬಟ್ ಈವ್ನಿಂಗ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀನಾಗೆ ಹೊರಗೆ ಬಂದ್ಬಿಡ್ತೀಯಾ? ನೋಡ್ತಾ ಇರೋ ಅಂಟಿಸ್ತೀನಿ, ಹೊರಗೆ ಬಾ. ಹೊರಗೆ ಬರ್ತೀಯಾ? ಖಂಡಿತ ಹೊರಗೆ ಬರ್ತೀಯಾ? ಏನ್ ಮಾಡ್ತಿದ್ಯಾ? ಏನದು? ಏನಣ್ಣ ಸಿಡ್ದಿತ್ತು? ಸಿಡಿದಿದ್ದಲ್ವೋ ಅದು, ಗುಡ್ಗಿಸದ್ದು. ನೀವ್ ಹೇಳಿದ್ದೆ ಸರಿ ಅನ್ಸುತ್ತೆ. ಅದನ್ ಬಿಡಿ. ಯಾವಾಗ ಪೊನ್ನಪ್ಪ ನಿಮ್ ಅಳಿಯಂದ್ರನ್ ಮುಟ್ಟಿ ಅವಮಾನ ಮಾಡಿದ್ರು ಆವಾಗ್ಲೇ ಅವನಿಗೆ ನಿಮ್ಮನ್ನ ನೋಡಿದ್ರೆ ಭಯ ಬಂದ್ಬಿಟ್ಟಿದೆ. ಏಯ್, ನಾನ್ MLA ಆಗಕ್ಕೆ ನೀವೇನ್ ಜಾಸ್ತಿ ಕಷ್ಟ ಪಡ್ಬೇಕಾಗಿಲ್ಲ ಕಣ್ರು. ನಮ್ ಮಾವನ ಹತ್ರ ಇರೋ 600 ಕೋಟಿ ರೂಪಾಯಿ ಸಾಕು. ಓಟ್ಗೆ 1,000 ರೂಪಾಯಿ ಹಿಂಗೆ ಎಸ್ಕೊಂಬಂದ್ಬಿಟ್ರೆ ಅಣ್ಣ ಗೆಲ್ಲೋದ್ ಗ್ಯಾರಂಟಿ. ನಿಮಗ್ ಸಾಧ್ಯ ಆಗದೆ ಇರೋದು ಇದೆಯಾ ಅಣ್ಣ? ಆದ್ರೂ ನಮ್ದು ಸ್ವಲ್ಪ ಅಳಿಲು ಸೇವೆ ಇರ್ಲಿ ಅಂತ ನಮ್ಮ ಆಸೆ. ನೀವು ದುಡ್ಡು ಚೆಲ್ಲಿದ್ರು ಅದನ್ ತಗೊಂಡು ಹೋಗಿ ಜನಗಳಿಗೆಲ್ಲ ತಲುಪಿಸೋದಕ್ಕಾದ್ರೂ ನಮ್ಮಂತ ನಂಬಿಕೆ ಜನ ಬೇಕಲ್ವಾ? ನೀವು ನಂಬಿಕಸ್ದ್ರೆ ಇಲ್ಲ ಅಂತಲ್ಲ, ಆದ್ರೆ ನಾನು ಕ್ಯಾಂಡಿಡೇಟ್ ಆದಾಗ ಹಣ ತಗೊಂಡು ನೇರವಾಗಿ ಜನಗಳ ಹತ್ರ ಹೋಗ್ಬಿಡ್ತೀನಿ. ನೀವು ನನ್ ಜೊತೆಲಿದ್ರೆ ಅಷ್ಟು ಸಾಕು. ಆಯ್ತಣ್ಣ. ಯಾಕಂದ್ರೆ ಮಾವನ ಆಸ್ತಿ ದಕ್ಕಿಸ್ಕೊಳಕ್ಕೆ ಏನೇನೆಲ್ಲ ಸವಾಲ್ ಎದುರಿಸಿದೀನಿ ಗೊತ್ತಾ? ಒಬ್ಬ ಬ್ರಹ್ಮ ರಾಕ್ಷಸಿನ ಮೆಟ್ಟಿ ನಿಂತಿದ್ದೀನಿ. ನಾನು ಎಲೆಕ್ಷನ್ ನಲ್ಲಿ ಗೆದ್ದು ಮಿನಿಸ್ಟರ್ ಆಗಿ ಅಧಿಕಾರ ಸಿಕ್ಕಿಬಿಟ್ರೆ ಆಮೇಲೆ ನಿಮ್ಗೆಲ್ಲ ಒಂದೊಂದು ಕಾಂಟ್ರಾಕ್ಟ್ ಕೊಡ್ಸಿ ನಿಮ್ ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು, ಹಂಗ್ ಮಾಡ್ಬಿಡ್ತೀನಿ. ಅಣ್ಣ, ನಿಮ್ ಮಗಳ ಮದುವೆಯಿಂದ ನೀವು ಸೆಟ್ಲ್ ಆಗೋದಲ್ದೆ ನಮ್ಮನ್ನು ಸೆಟ್ಲ್ ಮಾಡ್ತೀನಿ ಅಂತಿದ್ದೀರಲ್ಲ, ಅದನ್ ಕೇಳಿ ನಮಗ್ ತುಂಬಾ ಸಂತೋಷ ಆಗ್ತಿದ್ಯಣ್ಣ. ಅಣ್ಣ, ನೀವೇನಾದ್ರೂ ನಮ್ಗೆ ಕಾಂಟ್ರಾಕ್ಟ್ ಕೊಡ್ಸಿದ್ರೆ ಜನರನ್ನೆಲ್ಲ ಸೇರಿಸಿ ದೊಡ್ಡ ಸಭೆ ಮಾಡಿ ನಿಮ್ಗೊಂದು ಸನ್ಮಾನ ಮಾಡ್ಬಿಡ್ತೀವಣ್ಣ. ನಂಬಿದವರ ಬಂದು ಧರ್ಮರಾಜ್ಗೆ, ನಂಬಿದವರ ಬಂದು ಧರ್ಮರಾಜ್ಗೆ, ನಂಬಿದವರ ಬಂದು ಧರ್ಮರಾಜ್ಗೆ ಜೈ. ಏನ್ ಹಾಗೆ ನೋಡ್ತಿದ್ದಾನೆ? ಪೋಲಿ ರಾಸ್ಕಲ್, ನನ್ನ ಮಗನ್ನ ಕೆಟ್ಟ ದೃಷ್ಟಿಲಿ ನೋಡ್ತೀಯ? ನಾನ್ ಕೆಟ್ಟದಾಗ ನೋಡ್ದೆ ಅಂತ ನಿಮ್ಗೆ ಗೊತ್ತಾ? ಸುಮ್ನೆ ಏನೇನು ಮಾತಾಡ್ಬೇಡ. ನಿನ್ಗೊಬ್ಬ ತಂಗಿ ಇದ್ದಾಳಲ್ಲ, ಅವಳು ಹೀಗೆ ಕೆಟ್ಟಾಗಿ ನೋಡ್ತೀಯ ನೀನು? ನಿನ್ನ ಸುಮ್ನೆ ಬಿಡಲ್ಲ. ಬಿಡ್ರಿ ಬಿಡ್ರಿ. ನಿನ್ನ ಎಲ್ಲಿ ಮಾತಾಡ್ಸ್ಬೇಕು ಅಲ್ಲಿ ಮಾತಾಡ್ಸ್ತೀನಿ, ಬಾ. ನಿಲ್ಸಿ, ಬಿಡಮ್ಮ, ಕೈ ಬಿಡ, ಕೈ ಬಿಡ. ಏನಾಯ್ತಮ್ಮ? ಏನ್ ವಿಷಯ? ನಿನ್ ಮಗನೇ ಕೇಳು. ಏನಾಯ್ತು? ಅಪ್ಪ, ಇವ್ರ ಮಗಳನ್ನ ನಾನು ಕೆಟ್ಟ ದೃಷ್ಟಿಲಿ ನೋಡ್ತಾ ಇದ್ದೀನಿ ಅಂತ ಹೊಡಿತಿದ್ದಾರಪ್ಪ. ಏನವ, ಮೈ ತುಂಬಾ ಬಟ್ಟೆ ಹಾಕೊಳ್ದೆ ಹಿಂಗ ಅರ್ಧ ಬರ್ಧ ಡ್ರೆಸ್ ಹಾಕೊಂಡ್ರೆ ಎಲ್ಲ ಹುಡುಗರು ನೋಡ್ತಾರಲ್ವಾ? ಯಾಕೋ ಹೀಗ್ ಮಾಡ್ತಿದ್ಯ ಅಂತ ಇವನು ಬುದ್ಧಿ ಹೇಳ್ದೆ ನೀವೇ ಇವನಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ನೀವು ಒಬ್ಬ ತಂದೆನಾ? ನೋಡಮ್ಮ, ಹೆಣ್ಮಕ್ಳಿಗೆ ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಡದೆ ಬೆಳೆಸಿದ್ಯಲ್ಲ ಈ ರೀತಿ, ನೀನು ಒಬ್ಬಳು ತಾಯಿನ. ಏಯ್, ಮಾತಿನ ಮೇಲೆ ನಿಗಾ ಇರ್ಲಿ. ನೋಡ, ಈ A B ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನೋ ಆಗಿದ್ದಾಗೋಯ್ತು, ಯಾರು ನೋಡಿಲ್ಲ, ನಾವೇ ನೋಡೋದು ಅಂತ ಸುಮ್ನೆ ಬಿಡ್ದಿರಾ ಕಿರ್ಚಾಡಿ ಕೂಗಾಡಿ ನಿಮ್ ಮಾನ ನೀವೇ ತಕೋತಾ ಇದೀರಲ್ಲ. ಏನಯ್ಯ, ನಿನ್ ಮಗಳಿಗೆ ಹೀಗಾಗಿದ್ದಿದ್ರೆ ನೀ ಸುಮ್ನೆ ಇರ್ತಿದ್ಯಾ?
ನಿನ್ ಮಗಳಿಗೊಂದು ನ್ಯಾಯ, ನನ್ನ ಮಗಳಿಗೊಂದು ನ್ಯಾಯನಾ? ವಯಸ್ಸು ಹುಡುಗನ ಮೇಲೆ ಕೈ ಮಾಡೋದು ತಪ್ಪು ಅಂತ ನಿಮ್ಗಂತಲ್ವಾ? ಅವನು ಸರಿಯಾಗಿ ನಡ್ಕೊಂಡಿದ್ದಿದ್ರೆ ನಾನು ಯಾಕೆ ಹೊಡಿತಿದ್ದೆ? ಅವನು ಮಾಡಿರೋ ತಪ್ಪಿಗೆ ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋಕ್ ಹೇಳಿ. ಏನೋ ಕುಡ್ಜ್ಞಾನದಲ್ಲಿ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಕಾಲಿಗೆ ಬೀಳ್ಬೇಕಾ? ಏಯ್, ಓದು ತಲೆಗೆ ಹತ್ತದೆ ನಿಮ್ಮ ಅಪ್ಪನ ಜೊತೆ ಸುಮ್ನೆ ಸುತ್ತಿರೋ ಅಂತಾನೆ ನೀನು? ನಿನಗೇನೋ ರೋಷ? ಮರ್ಯಾದೆಗೆ ಕಾಲಿಗೆ ಬೀಳು. ನೋಡಮ್ಮ, ನನ್ನ ಮಗ ಏನು ಸಾಮಾನ್ಯದವನಲ್ಲ. ಮಾಯಿನ ಮದುವೆ ಆದ್ರೆ ಕೋಟ್ಯಾಧೀಶ್ವರ ಅಂತ ಅವನಿಗೆ ಕೈ ಮುಗಿ ಕಾಲಿಗೆ ಬೀಳು ಅಂತಿದ್ಯಲ್ಲ, ಇದೆಲ್ಲ ಸರಿನಾ? ಓಹೋ, ನಿಮ್ ಮಗಳಿಗೆ ಮದುವೆ ಆಗುತ್ತೆ, ಕೈಗೆ ಆಸ್ತಿ ಬಂದ್ಬಿಡುತ್ತೆ ಅಂತ ಅಹಂಕಾರದಲ್ಲಿ ಮಾತಾಡ್ತಾ ಇದ್ದೀರಾ? ಈಗ ಹೇಳ್ತಾ ಇದ್ದೀನಿ, ಮನಸ್ಸು ನೊಂದು ಹೇಳ್ತಾ ಇದ್ದೀನಿ, ನಿಮ್ ಮಗಳಿಗೆ ಮದುವೆ ನಡೆಯೋದೇ ಇಲ್ಲ. ನೀವು ಮುಂದೇನು ಮಾಡ್ಬೇಕು ಅಂತ ತಿಳಿದೆ ತಲೆ ಕೆರ್ಕೊಂಡು ನಿಂತ್ಕೋತೀರಾ. ಆಸ್ತಿ 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 ಅಂತ ಸಾಯ್ತಿದ್ದೀರಲ್ಲ, ಅದು ಸಿಕ್ಕೆ ನಡು ಬೇದಿಲ್ ನಿಂತ್ಕೋತೀರಾ. ಅದನ್ನ ನಾನು ನೋಡ್ತೀನಿ. ನಡೆಯುತ್ತೋ ಇಲ್ವಾ ನೀವು ನೋಡಿ. ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದ್ದೀನಿ, ಚೆನ್ನಾಗಿರೋಲ್ಲ ನೀವು. ಬಾರೆ ಬಾರೆ. ಅಪ್ಪ, ಬಿಡಲ್ಲ, ಸ್ವಲ್ಪ ತಿನ್ನಮ್ಮ. ಏಯ್, ಹಠ ಮಾಡ್ಬಾರ್ದಲ್ವಾ? ನೀವಾದ್ರೂ ಸ್ವಲ್ಪ ಹೇಳಿ. ನಾನು ಎಷ್ಟು ಹೇಳಿದ್ರು ತಿಂತಾನೆ ಇಲ್ಲ ಅವಳು. ತಿಂಡಿ ತಿನ್ನ ಗಲಾಟೆ ಮಾಡ್ಬಾರ್ದಲ್ವಾ? ಹೊಟ್ಟೆ ತುಂಬಿ ತಿಂಡಿ ತಿನ್ನೋ ಘಟ ಹಿಡಿತಿದ್ದಾಳ. ಗಂಗಾ, ನೀನ್ ಮಗುವಿನ ಬಗ್ಗೆ ಹೇಗೆ ಪ್ರೀತಿ ತೋರಿಸ್ತಿದ್ಯೋ ಹಾಗೆ ಮಾಯಾಗೂ ಹೇಳ್ಕೊಡು. ಆಗ್ಲೇನೆ ಮದುವೆ ಆಗೋ ಹುಡುಗಿಗೂ ಮಗುವಿಗೂ ಬಾಂಧವ್ಯ ಬೆಳೆಯೋದು, ಗೊತ್ತಾ? ಸರಿ ಅಪ್ಪಾಜಿ. ಎಲ್ಲಿಗೆ ಗಂಗಾ? ಇಲ್ಲಿ ಕೂತ್ಕೋ. ಮಾಯಾ, ನಿಮ್ಗೆ ತಿಂಡಿ ಕೊಟ್ಟು ಮಗುಗೆ ತಿನ್ಸಿ ಅಂತ ಅಪ್ಪಾಜಿ ಹೇಳಿದ್ದಾರೆ, ತಗೊಳ್ಳಿ. ನಾನ್ ಯಾಕೆ ತಿನ್ಸ್ಬೇಕು? ಯಾವಾಗ್ಲೂ ನೀನ್ ತಾನೇ ತಿನ್ಸೋದು, ನೀನೇ ತಿನ್ಸು. ಇಲ್ಲ, ಅಪ್ಪಾಜಿ ನೀವೇ ತಿನ್ಸ್ಬೇಕು ಅಂತ ಹೇಳಿದ್ದಾರೆ, ತಗೊಳ್ಳಿ ತಿನ್ಸಿ. ಏಯ್ ಗಂಗಾ, ಅಮ್ಮ, ಮಾವ ಮಾಡಿರೋ ಕೆಲ್ಸ ನೋಡಮ್ಮ. ಜಾನ್ಕಿ ಹೆತ್ತಿರೋ ಮಗುಗೆ ನಾನ್ ಊಟ ಮಾಡಿಸ್ಬೇಕಂತೆ. ನನ್ ಕೈಲಿದೆಲ್ಲ ಆಗಲ್ಲ. ನೋಡು, ಮದ್ವೆ ಆಗೋವರ್ಗು ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ನಿನ್ನಿಷ್ಟ. ಹೋಗು ಊಟ ತಿನ್ಸು. ಆಗ್ಲೇ ಭಾವ ತಪ್ಪು ತಿಳ್ಕೊಳಲ್ಲ. ಹೋಗಮ್ಮ, ಹೋಗು ಊಟ ತಿನ್ಸು. ದೇವಸೇನಾ, ಈಗ ನೀನು ಇಡ್ಲಿ ತಿನ್ಬೇಕು. ನಾನ್ ತಿನ್ನಲ್ಲ. ದೇವಸೇನಾ, ಇಲ್ ಬಾ. ಅಯ್ಯೋ ದೇವಸೇನಾ, ನಾನ್ ತಿನ್ನಲ್ಲ. ದೇವಸೇನಾ, ದೇವಸೇನಾ, ಇಲ್ಲಿ ಕೂತ್ಕೋ. ನಂಗ್ ಬೇಡ. ಕೂತ್ಕೋ. ಹಾ ಹಾ, ಈಗ ತಿನ್ನು. ಮಗು ಮೇಲೆ ಭಾವನ್ಗೂ ಅಳಿಯಂದ್ರಿಗೂ ತುಂಬಾ ಪ್ರೀತಿ ಇದೆ. ನೀನ್ ಮಗು ನಳ್ಸಿದ್ರೆ ನಿನ್ ಗುಣ ಸರಿ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಇಂಥ ಅವಕಾಶನ ಕಳ್ಕೋಬೇಡ. ಆಗ್ಲೇ ದೇವಿ ಈ ಮದ್ವೆ ನಡಿಬಾರ್ದು ಅಂತ ತುಂಬಾ ಶಾಪ ಹಾಕ್ತಿದ್ದಾಳೆ. ನನ್ ಮಗಳ ಜೊತೆ ಮದ್ವೆ ನಡಿಲಿಲ್ಲ ಅಂತ ಮಂಜು ಹೊಟ್ಟೆ ಉರಿ ಪಡ್ತಿದ್ದಾಳೆ. ಯಾರು ಯಾವಾಗ ಕಲ್ಲು ಹಾಕ್ತಾರೋ ಅಂತ ನಾನ್ ಭಯದಲ್ಲಿ ಒದ್ದಾಡ್ತಿದ್ದೀನಿ. ಇದ್ರ ಮಧ್ಯೆ ನಿನ್ ತಲೆ ಮೇಲೆ ನೀನೇ ಕಲ್ಲೆಳ್ಕೋಬೇಡ. ಮಗು ಒಪ್ಪುದ್ರೇನೆ ಮದ್ವೆ. ಅದಕ್ಕೆ ಮಗು ಸಂತೋಷವಾಗಿರೋ ಹಾಗೆ ನೋಡ್ಕೊ. ಹೋಗು, ದೇವಸೇನಾ ಜೊತೆ ಆಟ ಆಡಿ ಮುದ್ದು ಮಾಡಿ ಸಮಾಧಾನ ಮಾಡು. ಹೋಗುಮ್ಮ, ಹೋಗು ಹೋಗು ಹೋಗು. ದೇವಸೇನಾ, ಸಾರಿ ಪುಟ್ಟಿ, ಇನ್ಮೇಲೆ ನಾನು ನಿನ್ ಕಿವಿ ಹಿಂಡಲ್ಲ. ನೀನ್ ಯಾವಾಗ ಕೇಳ್ತೀಯೋ ಅವಾಗ್ಲೇ ತಿಂಡಿ ತಿನ್ನಿಸ್ತೀನಿ, ಸರಿನಾ? ಇವಾಗ ನಾವೇನಾದ್ರೂ ಆಟ ಆಡೋಣ? ಏನ್ ಆಟ ಆಡೋಣ? ಹಾ, ಕಣ್ಣ ಮುಚ್ಚಾಲೆ ಆಡೋಣ. ಸರಿ, ಓಕೆ ಓಕೆ. ಬಾ, ಹಾಗಿದ್ರೆ ಆಟ ಆಡೋಣ.
ಈಗ ನಾವು ಆಟ ಶುರು ಮಾಡೋಣ. ನಿಂಗ್ ಕಣ್ಣ ಮುಚ್ಚಾಲೆ ಆಟ ಅಂದ್ರೆ ಇಷ್ಟನಾ? ಓಕೆ, ಈಗ ನೀನ್ ಕಣ್ ಮುಚ್ಕೋತೀಯ, ನಾನ್ ಕಣ್ ಮುಚ್ಕೊಳ್ಳ? ನಾನೇ ಕಣ್ ಮುಚ್ಕೋತೀನಿ. ಓಕೆ, ಗುಡ್ ಗರ್ಲ್. ಹಾ, ಈಗ ತಿರುಗಿಸ್ತೀನಿ. ಈಗ ಹಿಡಿ ಬಾ. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಎಲ್ಲಿ? ದೇವಸೇನಾ? ಬಾ. ಇಲ್ಲಿ. ಬಾ ಬಾ. ಕಮ್ ಕಮ್. ಎಲ್ಲಿದ್ದೀರಾ? ಮಾತಾಡಿ. ದೇವಸೇನಾ, ಇಲ್ವಾ? ಈಗ ಹಿಡ್ಕೋ ಬಾ ನನ್ನನ್ನ. ಎಲ್ಲಿದ್ದೀರಾ? ಮಾಯಾ ಅಕ್ಕ, ಎಲ್ಲಿದ್ದೀರಾ? ನೀವೆಲ್ಲಿದ್ದೀರಾ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀರಾ ಮಾಯಾ ಅಕ್ಕ? ದೇವಸೇನಾ, ಅಮ್ಮ, ಇಲ್ಲೆಲ್ಲಮ್ಮ ಇದೆಯಾ? ಇಲ್ಲೇ ಇದ್ದೀನಿ. ಮಾಯಾ ನಿಮ್ಮಪ್ಪನ ಹಿಂದೆನೇ ಇದ್ದಾಳೆ. ಹೌದಾ? ನೀನ್ ಹೋಗಿ ಅವಳನ್ನ ಹಿಡ್ಕೋ. ಯಾವ ಕಡೆ ಅಮ್ಮ? ಹಾಗೆ ತಿರುಗು. ನೇರವಾಗಿ ಹೋಗು. ಹೋಗ್ತಾನೇ ಇರು. ಈಗ ಹಿಡ್ಕೋ. ಸಿಕ್ಬಿಟ್ರು. ಅಯ್ಯಯ್ಯೋ, ಹಿಡಿದ್ಬಿಟ್ಯಾ? ಅಪ್ಪ, ನೀನ್ ಕಟ್ಟಪ್ಪ ಇವ್ರಿಗೆ. ಗಟ್ಟಿಯಾಗಿ ಕಟ್ಟಪ್ಪ. ಕೆಳಗಡೆ ಕರ್ಕೊಂಬಾರಪ್ಪ. ಕಣ್ಣ ಮುಚ್ಚೆ, ಕಣ್ಣ ಮುಚ್ಚೆ. ಅಪ್ಪ, ತಿರುಗಿಸ್ಬಿಟ್ಬಿಡಪ್ಪ. ಒಳಗೆ ಹೊರಗೆ, ಒಳಗೆ ಹೊರಗೆ. ದೇವಸೇನಾ, ಹುಷಾರಮ್ಮ. ಸರಿ ಅಪ್ಪ. ಬನ್ನಿ ಬನ್ನಿ. ದೇವಸೇನಾ, ನನ್ನ ಇಲ್ಲಿ. ದೇವಸೇನಾ, ಇಲ್ಲಿದ್ದೀನಿ. ದೇವು, ಇಲ್ಲಿದ್ದೀನಿ. ದೇವಸೇನಾ, ಹಿಡೀರಿ, ಹಿಡೀರಿ ನನ್ನ. ಹಾ? ದೇವಸೇನಾ, ಇಲ್ಲಿ. ಭವ, ನೋಡಿದ್ರ ಭವ, ಮಗು ಮಾಯಾಗೆ ಎಷ್ಟೊಂದು ಹೊಂದ್ಕೊಂಡ್ಬಿಟ್ಟಿದೆ ಅಂತ. ಮಗುಗೆ ಮಾಯಾ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ಮಗುಗೆ ಜಾನಕಿ ಕೊಡ್ತೇನೆ ಇಲ್ಲ ಅನ್ಸುತ್ತೆ. ಅದೇ ಅಲ್ವಪ್ಪ ಬೇಕಾಗಿರೋದು. ನೋಡು, ಮದುವೆ ದಿನ ಬೇರೆ ಹತ್ರ ಬರ್ತಾ ಇದೆ. ಅದಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡಾಯ್ತಾ? ಎಲ್ಲ ಆಗಿದೆ ಭವ. ಮದ್ವೆ ಸೀರೆ ಒಂದು ಕೊಂಡ್ಕೋಬೇಕಷ್ಟೇ. ಅದನ್ನು ಇವತ್ತೇ ಮಾಡಿ ಮುಗಿಸ್ಬಿಡೋಣ. ನಡಿ. ದೇವಸೇನಾ, ಅಮ್ಮ, ಮಾಯಾನ ನಿಮ್ಮಪ್ಪನ ರೂಮ್ ಕರ್ಕೊಂಡು ಹೋಗು. ಸರಿ ಅಮ್ಮ. ಇಲ್ಲಿ ಈ ಕಡೆ ಬನ್ನಿ. ಒಳಗೆ ಹೊರಗೆ, ಒಳಗೆ ಹೊರಗೆ.
ಪುಟ್ಟಿ ದೇವಸೇನ ದೇವಸೇನ ಇಲ್ಲಿದ್ಯಾ? ಪುಟ್ಟಿ ಇಲ್ಲಿದ್ಯಾ? ನಂಗೊತ್ತು. ಇಲ್ಲಿದ್ಯಾ? ದೇವಸೇನಾ 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 ಕಣ್ಣ ಮುಚ್ಚಾಲೆ ಆಡೋಣ್ವಾ ಮಾಯಾ? ಯಾರು ಯಾರದು? ಯಾರು ಯಾರದು ಯಾರದು? ಯಾರದಿರ ಹೇಳಿ. ಮಾದಪ್ಪ ಯಜಮಾನ್ರೆ, ಆ ಜವಳಿ ಅಂಗಡಿಯವ್ರಿಗೆ ಫೋನ್ ಮಾಡಿ ಹೇಳಿದ್ಯಾ ತಾನೆ? ಹೇಳಾಗಿದೆ ಯಜಮಾನ್ರೆ. ಧರ್ಮ, ಹಾ ಬಾವ, ನಿನಗೆ ಏನೇನ್ ಇಷ್ಟ ಆಗುತ್ತೋ ಎಷ್ಟೇ ಬೆಲೆ ಆದ್ರೂ ಪರವಾಗಿಲ್ಲ, ಅದನ್ನೆಲ್ಲ ತಗೊಂಡ್ಬಿಡು. ಖಂಡಿತ ಭಾವ. ಎಲ್ಲ ರೆಡಿನಾ? ನಾನು ರೆಡಿ. ಎಲ್ಲರೂ ಬಂದಾಯ್ತು. ಆ ಲೀಲಾ ಮಾಯಾ ಎಲ್ಲಿ? ಇನ್ನೇನ್ ಬರ್ತಾರ ಬಾವ. ಟೈಮ್ ಬೇರೆ ಆಗ್ತಾ ಇದೆ. ಯಾಕ ಓಡ್ ಬರ್ತಿದ್ಯಾ? ಮಾಯ ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ಯಾ? ರೂಮಲ್ಲೆಲ್ಲ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಸರಿಯಾಗಿ ಹುಡುಕ್ ನೋಡ್ದ್ಯಾ? ಹುಡುಕ್ತೆ. ಎಲ್ಲಿ ಹುಡುಕಿದ್ರು ಸಿಗಲ್ಲ ಬಾವ. ಯಾಕಪ್ಪ ಹೀಗೆ ಹೇಳ್ತಿದ್ಯಾ? ನಿಮ್ಮ ತಂಗಿ ದೇವಿ ಅವಳನ್ನ ಎಲ್ಲೋ ಬಚ್ಚಿಟ್ಟಿದ. ಮಾಯಾ ಇರೋ ಜಾಗ ದೇವಿಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಏನು ಹುಡುಗಾಟ ಆಡ್ತಿದ್ದೀರಾ? ಈ ಮನೇಲಿ ಯಾವ ಮದ್ವೆ ಹೆಣ್ಣು ಕಾಣೆ ಆದ್ರೂ ಆ ಅಪವಾದ ನನ್ ಮೇಲೆ ಹಾಕ್ತೀರಾ? ಅದಕ್ಕೆ ಅಣ್ಣ ನಾನು ಆವಾಗ್ಲೇ ಹೇಳ್ದೆ ನಾನು ಊರ್ಗ್ ಹೋಗ್ತೀನಿ ಅಂತ. ಮದ್ವೆ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ನೀ ಇಲ್ಲೇ ಇರು ಅಂತ ನೀವೇ ಹೇಳಿದ್ರಿ. ಇಲ್ಲಿ ನೋಡಿ, ಇವ್ರ ಮಗಳು ಕಾಣೆ ಆಗಿದ್ದಾಳಂತೆ, ನಾನೇ ಬಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾ ಇದಾರೆ ಇವ್ರು. ನಿನ್ನೆ ರಾತ್ರಿ ಈ ಮದ್ವೆ ನಡೆಯಲ್ಲ ಅಂತ ಹೇಳಿದ್ರ ಇಲ್ವಾ? ನಿನ್ನ ಮಗ ನನ್ನ ಮಗಳನ್ನ ತಪ್ಪು ದೃಷ್ಟಿಯಲ್ಲಿ ನೋಡ್ದ. ನೋಡಿ, ನಿಮ್ಮನ್ನ ಒಡ ಹುಟ್ಟಿದವ್ರಂತ ಅನ್ಕೊಂಡಿದೀನಿ. ನನ್ ಮಗಳೆಲ್ಲಿದ್ದಾಳೆ ಹೇಳಿ, ಅವಳ ಬಿಟ್ಬಿಡಿ. ಅಯ್ಯೋ ಲೀಲಾ, ನಾನ್ ನಿನ್ ಮಗಳನ್ನ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅವ್ರೇನು ಹೇಳ್ತಾರೆ ಅಂತ ನೀನು ಹೇಳ್ತಾ ಇದೆಯಲ್ಲ. ಕೇಳ್ದೆ ಇನ್ನೇನ್ ಮಾಡ್ತಾರೆ? ನೀನ್ ಅವಮಾನ ಮಾಡೋ ಹಾಗೆ ಮಾಡಿದ್ರೆ ಕೇಳ್ತಾರೆ. ನಾನೇನೆ ಅವಮಾನ ಮಾಡೋ ತರ ಮಾಡ್ದೆ? ಹೀಗೆ ನಿನ್ನ ಮಗಳು ಕಾಣೆಯಾದಾಗ್ಲೂ ನನ್ ಮೇಲೇನೆ ಸಂಶಯ ಪಟ್ಟೆ. ಆದ್ರೆ ನಿನ್ ಮಗಳು ಯಾವನ್ ಜೊತೆಲ್ಲ ಓಡ್ ಹೋದ್ಲು. ಈಗ ಇವಳು ಹಾಗೇನೆ ಯಾವನ್ ಜೊತೆಲ್ಲ ಓಡ್ ಹೋಗಿರ್ತಾಳೆ. ದೇವಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಗೊತ್ತಿದ್ರೆ ಹೇಳ್ಬಿಡು. ಏನು ನೀನು ನನ್ ಮೇಲೆ ಅನುಮಾನ ಪಡ್ತಾ ಇದೀಯ ಅಣ್ಣ? ಇವ್ರ ಮಗಳು ಕಾಣೆಯಾಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನೋಡು, ನಿನಗೆ ನಂಬಿಕೆ ಬರ್ಲಿ ಅಂತ ಇದುವರೆಗೂ ನಾನು ಮಾಡದೇ ಇರೋದನ್ನ ಈಗ ಮಾಡಿ ತೋರಿಸ್ತೀನಿ. ದೇವಿ,
ಏನಮ್ಮ ಇದೆಲ್ಲ? ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ಲ, ಅದಕ್ಕೆ ಕರ್ಪೂರ ಹಚ್ಕೊಂಡ್ ಬಂದಿದ್ದೀನಿ. ಇವ್ರ ಮಗಳನ್ನ ನಾನು ಏನು ಮಾಡಿಲ್ಲ ಅಂತ ಕರ್ಪೂರದ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇಷ್ಟ್ರ ಮೇಲೆ ನಂಬೋದು ಬಿಡೋದು ನಿಮ್ಮಿಷ್ಟ. ದೇವಿಯವರೇ, ಈಗ್ಲಾದ್ರೂ ನಂಬ್ತೀರಾ? ಅಣ್ಣ, ನಿನ್ನೆ ರಾತ್ರಿ ಪಾರ್ಟಿಲಿ ಇವ್ರು ಯಾವ್ದೋ MLA ಆಗೋದ್ರ ಬಗ್ಗೆ ಮಾತಾಡ್ತಿದ್ರು. ಅದನ್ನ ಹಿಡಿಸ್ತಾ ಇರೋರು ಯಾರಾದ್ರೂ ಮಾಡಿರ್ಬಹುದಲ್ಲ? ಓಹ್, ಅವಳು ಹೇಳ್ತಿರೋದು ಸರಿ ತಾನೆ. ನನ್ ಮೇಲೆ ಕೈ ಇಟ್ಟೆ ಅಲ್ಲ, ನಾನ್ ಯಾರು ಅಂತ ತೋರಿಸ್ತೀನಿ. ಈ ಮದ್ವೆ ಹೇಗ್ ನಡೆಯುತ್ತೋ ಅಂತ ನೋಡ್ತೀನಿ. ಬರ್ರ. ಹೊನ್ನಪ್ಪ, ನಿಂದ ಈ ಕೆಲಸ ಎಲೆಕ್ಷನ್ ನಲ್ಲಿ MLA ಸೀಟ್ ಸಿಗಬಾರ್ದು ಅಂತ ಮಗಳನ್ನ ಕಿಡ್ನಾಪ್ ಮಾಡಿದ್ಯಾ? ನಾನು ಏನು ಅಂತ ತೋರಿಸ್ತೀನಿ. ಇವತ್ತು ನನ್ನ ಮಗಳು ಸಿಗದೇ ಇದ್ರೂ ಪರವಾಗಿಲ್ಲ, ಒಂದು ಕೊಲೆ ನಡೆಯೋದಂತೂ ಗ್ಯಾರಂಟಿ. ಕರೆಕ್ಟ್ ಬರ. ಏನು ಮಾತಾಡಕ್ ಬಂದೆ? ನಿನ್ನೆ ನನ್ನ ಮಗಳ ಮದುವೆ ಹೇಗೆ ನಡೆಯುತ್ತೆ ಅಂತ ಸವಾಲ್ ಹಾಕದೆ, ಅದಕ್ಕೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದೆ. ಇನ್ನೇನೇ ಇದೆ ಮಾತಾಡೋದಕ್ಕೆ? ಒಂದೇ ಪಕ್ಷದವನು ಸಮಸ್ಯೆ ತೀರ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ಇನ್ನೊಂದು ಸಮಸ್ಯೆ ಹುಟ್ಟಾಗ್ತಿದ್ಯಲ್ಲ. ನಿನ್ ಮಗಳನ್ನ ನಾನ್ ಯಾವಾಗ ಎತ್ಕೊಂಡೋದೆ? ರಾಜಕೀಯನೇ ಆರದು ಕುಡ್ದಿರೋ ರಾಜಕಾರಣಿ ನಾನು. ನನ್ನ ಹತ್ರ ಈ ನಾಟಕನ ಇಟ್ಕೋಬೇಡ. ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟು ಈಗ ನೀನ್ ನೇರವಾಗಿ ಬಂದು ಮಾತಾಡಿದ್ರೆ ನಾನು ನಿನ್ನ ನಂಬಿಡ್ತೀನಿ ಅನ್ಕೊಂಡಿದ್ಯಾ? ನಂಬಲ್ಲ. ನಿನಗೆ ಪೈಪೋಟಿಯಾಗಿ ನಾನು ಬೆಳೆದು ಬಿಡ್ತೀನಿ ಅಂತ ತಾನೇ ನಿನ್ನ ಮನಸ್ಸಲ್ಲಿರೋದು. ಅದಕ್ಕೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ಯಾ? ಯೋ, ಪೈಪೋಟಿ ಅಂತ ಬಂದ್ರೆ ಎದುರಿಗೆ ನಿಂತು ಗೆಲ್ಲೋ ನಾನು. ಕೇವಲ ಒಂದು ಹೆಣ್ಣು ನೆತ್ಕೊಂಡೋಗಿ ಕೆಲಸ ಸಾಧಿಸ್ಕೊಳ್ಳೋನಲ್ಲ. ಯೋಗ್ಯಂತರ ಮಾತಾಡಬೇಡ. ನಿನಗಿರೋ ಒಬ್ಬನೇ ಒಬ್ಬ ಎದುರಾಳಿ ಅಂದ್ರೆ ನಾನೇ. ನಾನು ನಿನ್ನ ಮೀರಿ ಬೆಳೆದು ಬಿಡ್ತೀನಿ ಅಂತ ತಾನೇ ನಿನ್ನ ಮನಸ್ಸಲ್ಲಿರೋದು. ಅದಕ್ಕೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ಯಾ? ಇಲ್ಲ ಅಂದ್ರೆ ಅವಳನ್ನ ಮಾಯ ಆಗ್ಬಿಟ್ಲ? ನಿನ್ನ ಮಗಳು ಕಾಣೆ ಆಗಿರೋದ್ರ ಹಿಂದೆ ಅದೇನ್ ಮಾಯ ಇದೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಈ ಅರಮನೆಯನ್ನ ನೋಡ್ತಾ ಇದ್ರೆ ಭಯ ಆಗುವಷ್ಟು ಮಟ್ಟಿಗೆ ಈ ಅರಮನೆ ಒಳಗೆ ಒಂದು ರಹಸ್ಯ ಇದೆ ಕಣಯ್ಯ. ನಿನ್ ಕೇಳಿ ಏನಯ್ಯ ಪ್ರಯತ್ನ? ಯಜಮಾನ್ರೆ, ನೀವು ಕೇಳಿ. ಆ ರಹಸ್ಯನ ಎಷ್ಟು ಜನ ತಿಳ್ಕೊಂಡಿದ್ದೀರಾ? ಆದ್ರೆ ಅದು ನಿಜವಾಗ್ಲೂ ಇದೆ ಅನ್ನೋದು ಎಷ್ಟು ಜನರ ಕಣ್ಣು ಬಿದ್ದಿದ್ಯೋ ಗೊತ್ತಿಲ್ಲ. ಅದನ್ನ ನಾನು ನೋಡಿದ್ದೀನಿ, ನಾನ್ ತೋರಿಸ್ತೀನಿ. ನನ್ನ ಮಗಳಲ್ಲಿ ಅಂತ ಕೇಳಿದ್ರೆ ರಹಸ್ಯ ಅಂತ ಕತೆ ಹೊಡಿತಿದ್ಯಾ? ನಾನ್ ಕತೆ ಹೇಳ್ತಾ ಇಲ್ಲ, ಆಧಾರ ಸಮೇತ ಬಂದಿದ್ದೀನಿ. ಆಧಾರ ಏನೇ ಇದೆ? ಆಧಾರ ಏನಂತ? ರಹಸ್ಯ ದೆವ್ವ ಇದೆ. ಈ ಮನೇಲೆಲ್ಲ ದೆವ್ವ ಇದೆ. ಯಾವ್ದಯ್ಯ ದೆವ್ವ? ನೀನ್ ನಂಬಲ್ಲ ಅಲ್ಲ? ಈಗ ಇವ್ನ ಫೋಟೋ ತೆಗಿತೀನಿ ನೋಡು. ಇಲ್ಲಿ ನೋಡಯ್ಯ, ಹತ್ರ ಬಾ. ಕ್ಯಾಮ್ರಾನಲ್ಲಿ ನಿನ್ನ ಅಳಿಯನ್ನ ಸರಿಯಾಗಿ ನೋಡು. ಈಗ ಕ್ಯಾಮ್ರಾದಲ್ಲಿ ಆಕಾರ ಕಾಣ್ತಾ ಇದ್ಯಾ? ಕಾಣುತ್ತೆ. ಕ್ಲಿಕ್ ಮಾಡ್ತೀನಿ, ಇರೋದಿಲ್ಲ ನೋಡು. ಮತ್ತೆ ಆಕಾರ ಕಾಣಿಸ್ತಾ ಇದ್ಯಾ? ಕಾಣ್ತಾ. ಕ್ಲಿಕ್ ಮಾಡ್ತೀನಿ, ಇರೋದಿಲ್ಲ ನೋಡು. ಹೋಯ್ತಾ? ಈಗ್ಲಾರ ನಂಬ್ತೀಯಾ? ಈ ಮನೆಯಲ್ಲಿ ಏನೋ ಮರ್ಮ ಇದೆ ಕಣಯ್ಯ. ಇವ್ರು ಹೇಳ್ತಾ ಇರೋದು ನೋಡಿದ್ರೆ
ಮತ್ತು ನನಗೆ ಹಾಗಾದ್ರೆ ಹೌದು ಕಿಚನ್ನಲ್ಲಿ ಖಂಡಿತ ಇಲ್ಲಿ ಏನೋ ಇದೆ. ನಿಜ, ಇವನು ಹೇಳೋದು ಸರಿಯಾಗೇ ಇದೆ. ಅಂದ್ರೆ ದೆವ್ವದ ಕೆಲಸ. ಬಾವಾ, ನೀವೊಂದ್ಸಲ ನೋಡಿ ಬಾವಾ, ಬಾವಂಗೊಂದ್ಸರಿ ತೋರಿಸು ಬಾವಾ. ಅಳಿಯಂದ್ರು ನೋಡಿ ಬಾವಾ, ನೀವು ನೋಡಿ ಬಾವಾ, ಇಲ್ಲಿ ಆಕಾರ ಕಾಣಿಸ್ತಿದ್ಯಾ? ಕ್ಲಿಕ್ ಮಾಡಿ ಬಾವಾ. ಈಗ ಮಾಯ ಆಗೋಯ್ತು ಬಾವಾ. ಮತ್ತೊಂದ್ಸಲ ಪ್ರಯತ್ನ ಪಡಿ ಬಾವಾ. ಅಲ್ಲಿದೆ. ನೋಡಿದ್ರ ಬಾವಾ? ದೆವ್ವ ಇದೆ ಮಾಮ. ನಾನು ಹೇಳ್ದೆ, ಆದ್ರೆ ನನ್ನ ಮಾತು ಯಾರು ನಂಬಲಿಲ್ಲ. ಈರಾ ಬಾವಾ, ದೆವ್ವನೋ ಏನೋ ಗೊತ್ತಿಲ್ಲ ಬಾವಾ, ಆದ್ರೆ ಒಂದ್ ರಹಸ್ಯ ಅಂತೂ ಇದೆ ಬಾವಾ. ಇಷ್ಟು ದಿವಸ ಪೂಜೆ ದೇವರು ಅಂತ ಮೋಸ ಹೋಗಿದ್ದಲ್ದೆ ಈಗ ದೆವ್ವನ? ನಾನೇ ಹೇಳ್ತೀನಿ, ಈ ಮನೇಲಿ ದೆವ್ವ ಇದೆ. ಅದೆಂತ ದೆವ್ವ ಅಂದ್ರೆ ತುಂಬಾ ಒಳ್ಳೆ ದೆವ್ವ. ಅದರಿಂದನೇ ಇಡ್ಲಿ ಬೇಯೋದು, ಅನ್ನ ಬೇಯೋದು, ಇಲ್ಲಿರೋರೆಲ್ಲ ಊಟ ಮಾಡೋದು ಅಂತ ಪ್ರಪಂಚಕ್ಕೆ ಗೊತ್ತು. ಯಾವ ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ. ಅಮ್ಮ, ಕಣ್ಣಿಗೆ ಕಾಣದೇ ಇರೋರ್ಗೆನೆ ಈ ಗೇಲಿ ಕಿಂಡಾಲೆಲ್ಲ. ದೆವ್ವಗಳ ಬಗ್ಗೆ ನನಗೂ ಸ್ವಲ್ಪ ಗೊತ್ತಿದೆ. ಅನುಭವದಿಂದ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಏನೋ ಒಂದು ದುಷ್ಟಶಕ್ತಿ ಓಡಾಡ್ತಿದೆ. ಅದಿರೋವರೆಗೂ ಯಾವ ಒಳ್ಳೆ ಕೆಲಸನೂ ಆಗಲ್ಲ. ಯಜಮಾನ್ರೆ, ಈ ಊರಿಗೆ ನೀವೇ ದೊಡ್ಡ ಮನುಷ್ಯರು. ನಿಮ್ಮ ಮೇಲೆ ತುಂಬ ಮರ್ಯಾದೆ, ಗೌರವ ಇದೆ. ಯಜಮಾನ್ರೆ, ವಿಷಯ ಗೊತ್ತಿರೋ ಸ್ವಾಮಿಗಳನ್ನ ಕರೆಸಿ ಅರಮನೆಗೆ ಅದೇನು ಪರಿಹಾರ ಮಾಡಬೇಕೋ ಮೊದಲು ಅದನ್ನು ಮಾಡಿಸಿ. ಅಸಡ್ಡೆ ಮಾಡಿದ್ರೆ ದೊಡ್ಡ ಅನಾಹುತ ನಡೆಯುತ್ತೆ. ಧರ್ಮ, ನಾನು ಯಾವತ್ತೂ ನಿನ್ನನ್ನು ಶತ್ರು ಆಗಿ ನೋಡಿಲ್ಲ ಕಣೋ. ಮಗಳು ಕಾಣಿಸ್ತಿಲ್ಲ ಅಂತ್ಯ, ಹುಡುಕಿ ಜೋಪಾನವಾಗಿ ನೋಡ್ಕೊ. ನಾನಿನ್ನು ಹೊರಡ್ತೀನಿ. ಯಜಮಾನ್ರೆ, ನಾನು ಬರ್ತೀನಿ. ಈ ಮನೇಲಿ ಯಾಕೆ ಹೀಗೆಲ್ಲ ನಡೀತಾ ಇದೆ? ಇದಕ್ಕೆಲ್ಲ ಏನು ಕಾರಣ? ಬಾವಾ 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 ಬಾವಾ, ಮಾಯ ಕಾಣೆಯಾಗಿರೋದು ಹಿಂದೆ ಯಾವುದೋ ದೇವದ ಕೈವಾಡ ಇದೆ ಅನ್ಸುತ್ತೆ. ದೇವ ಮಾಯಾಗ ಏನಾದ್ರು ಮಾಡೋದಕ್ಕೆ ಮುಂಚೆ ಕಾಪಾಡಿ ಬಾವಾ. ಏನು ಆಗೋಲ್ಲ, ಇರು. ನಂಬುದ್ರೆ ಫೋನ್ ಮಾಡ್ತೀನಿ. ಹಲೋ, ನಾನು ರಾಜಶೇಖರ್ ಮಾತಾಡ್ತಿದ್ದೀನಿ. ಗೊತ್ತಾಯ್ತು, ಹೇಳಿ. ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಸ್ವಾಮಿ. ಸ್ವಾಮಿ, ನೀವು ತಕ್ಷಣ ಬರಬೇಕು. ನಾನು ತಿರುಶೂಲಲ್ಲಿ ಬಂದು ಪೂಜೆ ಮುಗಿಸಿ ಬರ್ತಾ ಇದ್ದೀನಿ. ಮಧ್ಯಾಹ್ನ ಹೊತ್ತಿಗೆ ಬಂದು ಈ ಸಮಯದಲ್ಲಿ ನೀವು ಇಷ್ಟು ದೂರ ಇದ್ದೀರಲ್ಲ, ಮಾಯಾಗ ಏನಾಯ್ತು ಅಂತ ಎಲ್ಲರೂ ಭಯ ಪಡ್ತಿದ್ದಾರೆ. ನೀವು ಹೇಗಾದ್ರೂ ಮಾಡಿ ಬೇಗ ಬಂದ್ಬಿಡಿ ಸ್ವಾಮಿ. ಗಾಬರಿ ಆಗೋದು ಬೇಡ. ನಾನು ಈಗ ಹೇಳುದನ್ನ ಮಾಡಿ ನೋಡಿ. ಮಾಯಾಗೆ ತೊಂದರೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಹೇಳಿ ಸ್ವಾಮಿ, ಅದೇನ್ ಮಾಡ್ಬೇಕು? ನಿಮ್ಮ ದೇವರ ಮನೆಯಲ್ಲಿ ನನ್ನ ಯಜುರ್ವೇದದ ಪುಸ್ತಕ ಇದೆ. ಅದರ ಕೆಳಗೆ ಒಂದು ಹಾವು ಏಣಿ ಬೋರ್ಡ್ ಇದೆ.
ಆ ಬೋರ್ಡು ಹುಡುಗಾಟದ ವಸ್ತು ಅಲ್ಲ. ಅದು ಪರೀಕ್ಷೆ ಬಂದ ಕಾಲದಲ್ಲಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಅದನ್ನು ತಗೊಂಡು ಬಂದು ಬಿಡಿಸಿ. ಆಯ್ತು. ಅದರಲ್ಲಿ ಮಾಯ ಉಪಯೋಗಿಸ್ತಿದ್ದ ಚೈನು, ಉಂಗ್ರನೋ ಯಾವುದಾದರೂ ಒಂದು ಒಡವೆಯನ್ನ ಇಟ್ಟು ದಾಳವನ್ನು ಉರುಳಿಸಿ. ದಾಳದಲ್ಲಿ ಏನು ಸಂಖ್ಯೆ ಬರುತ್ತೋ ಅದರ ಪ್ರಕಾರ ಮನೆಗಳನ್ನು ಎಣಿಸಿ ನೋಡಿ. ಅದು ಮುಗಿಯೋ ಜಾಗದಲ್ಲಿ ಏಣಿ ಇದ್ರೆ ಮಾಯಾಗೆ ಏನು ತೊಂದರೆ ಆಗಲ್ಲ. ಮತ್ತೆ ಹಿಂತಿರುಗಿ ಬರ್ತಾಳೆ. ಅದು ಹಾಗಾಗದೆ ಸಂಖ್ಯೆ ಮುಗಿಯುವ ಮನೆಯಲ್ಲಿ ಹಾವಿನ ಬಾಯಿ ಇತ್ತು ಅಂದ್ರೆ ಮಾಯಾಗೆ ಏನೋ ತೊಂದರೆ ಇದೆ ಅಂತ ಅರ್ಥ. ಮಾಯಾ ಪರಿಸ್ಥಿತಿಯನ್ನ ಆ ಮನೆ ತೋರಿಸುತ್ತೆ. ಅದು ಏನು ಅಂತ ತಿಳ್ಕೊಂಡು ಆಮೇಲೆ ನನಗೆ ತಿಳಿಸಿ. ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಆಯ್ತು ಸ್ವಾಮಿ, ಬನ್ನಿ ಬನ್ನಿ. ತಂದೆ ವಿಘ್ನೇಶ್ವರ, ಕಾಪಾಡು ನನ್ನಪ್ಪ. ಕಣ್ಣ ಮುಚ್ಚೆ ಕಣ್ಣ ಮುಚ್ಚೆ ಒಳಗೆ ಹೊರಗೆ ಒಳಗೆ ಹೊರಗೆ ನಗುವೆ ಇಲ್ಲ ಅಳುವೆ ಎಲ್ಲ ಮುಂದೆ ಹೇಳು ವಾರ್ತೆ ಇಲ್ಲ. ಮಾಯಾಗೇನೂ ಆಗಿರೋದಿಲ್ಲ. ಆ ದೇವ್ರನ್ನ ಬೇಡ್ಕೊಂಡು ಅವಳು ಉಪಯೋಗಿಸ್ತಿದ್ದ ಯಾವ್ದಾದ್ರು ಒಂದು ಚಿಕ್ಕ ವಸ್ತುನ ಇಲ್ಲಿಡು. ತಗೊಳ್ಳಿ. ದೇವ್ರೆ, ಮಾಯಾ ಸಿಗೋ ಹಾಗೆ ಮಾಡಪ್ಪ.
ಮಾಯಾಗೇನಾಯ್ತು ಅವಳು ಯಾವುದೋ ತೊಂದರೆಯಲ್ಲಿದ್ದಾಳೆ ಅಂತ ನನಗೆ ತಿಳಿದು ಬರ್ತಾ ಇದೆ. ಯಾರಿಂದ ತೊಂದರೆ ಆಗ್ತಿದೆ ಅಂತ ನಾನು ತಿಳ್ಕೋಬೇಕು. ನಾನು ಹೇಳಿದ ಹಾಗೆ ಮಾಡಿದ್ರೆ ಅದನ್ನ ಕಂಡುಹಿಡಿಬಹುದು. ಅರಮನೆ ಮುಂಬಾಗಿಲ ಹೊಸ್ತಿಲ ಹತ್ತಿರ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಮುಡಿಪು ನೇತು ಹಾಕಿದೆ. ಅದರಲ್ಲಿ ಮಂತ್ರ ಹಾಕಿದ ತೆಂಗಿನಕಾಯಿ, ನಿಂಬೆಹಣ್ಣು, ಮೆಣಸಿನಕಾಯಿ, ಸ್ಫಟಿಕದ ಕಲ್ಲು ಎಲ್ಲ ಇದೆ. ಅದರಲ್ಲಿ ಬರೀ ನಿಂಬೆಹಣ್ಣನ್ನ ಮಾತ್ರ ತಗೊಳ್ಳಿ. ಅದನ್ನ 2 ಭಾಗ ಮಾಡಿ ಮುಂಬಾಗಿಲಲ್ಲಿ 2 ಕಡೆನೂ ಇಡಿ. ಮಂತ್ರಿಸಿದ ಆ ನಿಂಬೆಹಣ್ಣು 3 ನಿಮಿಷದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗ್ತು ಅಂದ್ರೆ ಅವಳಿಗೆ ನರನಿಂದ, ಅಂದರೆ ಯಾವುದೋ ಮನುಷ್ಯ ಶಕ್ತಿಯಿಂದ ಅವಳಿಗೆ ತೊಂದರೆ ಇದೆ ಅಂತ ಅರ್ಥ. ಹಾಗಿಲ್ಲದೆ ನಿಂಬೆಹಣ್ಣು ಕಪ್ಪಾಗಿ ಹೋಯ್ತು ಅಂದ್ರೆ ಅವಳಿಗೆ ದುಷ್ಟ ಶಕ್ತಿಯಿಂದ ತೊಂದರೆ ಇದೆ ಅಂತ ಅರ್ಥ. ಅದು ಇರುವ ಜಾಗದಲ್ಲಿ ನೀವು ಯಾರು ಇರಬಾರದು. ಎಲ್ಲರೂ ಮನೆಯಿಂದ ಹೊರಗೆ ಬಂದುಬಿಡಿ. ಸ್ವಾಮಿ ನಮ್ಮಪ್ಪ ಪರಮಾತ್ಮ. ಕಣ್ಣ ಮುಚ್ಚೆ ಒಳಗೆ ಹೊರಗೆ